ವರ್ಷ ಮುಸುಕಿನ ಜೋಳಕ್ಕೆ ಬಿಳಿ ಸುಳಿ ರೋಗದಿಂದ ತುಂಬ ನಮ್ಮ ಹಾಸನ ನಗರ ಜಿಲ್ಲೆಯಲ್ಲಿ ಸುಮಾರು ಶೇಕಡ 10% ಮೆಕ್ಕೆಜೋಳ ನಾವು ಏನು ಸೋ ಮಾಡಿದ್ವಿ ಅದರ 10% ಈ ಬಿಳಿ ಸುಳಿ ರೋಗಕ್ಕೆ ತುತ್ತಾಗಿತ್ತು. ರೈತರು ತಮ್ಮ ತೊಂದರೆಗಳನ್ನು ನಮಗೆ ಹೇಳಿಕೊಂಡು ಆದಾಗ್ಯೂ ಸಹ ಈ ಬಾರಿ ಅದು ಮರುಕಳಿಸದ ಇರೋ ರೀತಿಯಲ್ಲಿ ನಮ್ಮ KDP ಮೀಟಿಂಗಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಿರ್ದೇಶನವನ್ನು ನೀಡಿದ್ದಾರೆ. ಅವರ ನಿರ್ದೇಶನದ ಮೇರೆಗೆ ಈ ವಿಷಯಗಳನ್ನು ರೈತರಿಗೆ ಕಲ್ಪಿಸಬೇಕು. ಯಾಕಂದರೆ ಮುನ್ನೆಚ್ಚರಿಕೆ ಕ್ರಮಗಳು, ಈ ಬಿಳಿ ಸುಳಿ ರೋಗ ಒಂದು ಶಿಲೀಂಧ್ರದಿಂದ ಬರ್ತದೆ, ಫಂಗಸ್, ಅದನ್ನು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ನಮ್ಮ ರೈತರು ಈ ರೋಗವನ್ನು ಕಂಟ್ರೋಲ್ ಅಂದರೆ ರೆಗ್ಯುಲೇಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಪಾಂಪ್ಲೆಟನ್ನು ಸಹ ಇವತ್ತು ನಾವು ರಿಲೀಸ್ ಮಾಡ್ತಾ ಇದ್ದೇವೆ. ತಮ್ಮ ಜೊತೆಯಲ್ಲೂ ಸಹ ಇದನ್ನು ಶೇರ್ ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಮುನ್ನೆಚ್ಚರಿಕಾ ಕ್ರಮಗಳು ಮತ್ತು ಅದನ್ನು ಹತೋಟಿಯಲ್ಲಿ ಇಡಬೇಕಾದ್ರೆ ಏನೆಲ್ಲ ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಲಾಗ್ತದೆ. ದಯವಿಟ್ಟು ಈಗ ತಮ್ಮ ಜೊತೆಯಲ್ಲಿ 850 ನೋಂದಣಿ ಆಗಿದೆ. ನಾವು ಪ್ರಾರಂಭ ಮಾಡಿದ್ದು KDP ಮೀಟಿಂಗ್ ನಮ್ಮ ಮಾನ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ನಾವು ಪೋಸ್ಟರ್ ಬಿಡುಗಡೆಯನ್ನು ಮಾಡಿ ಅಧಿಕೃತವಾಗಿ ಚಾಲನೆಯನ್ನು ಪಡೆದುಕೊಂಡ್ವಿ. ಅವರ ನೇತೃತ್ವದಲ್ಲಿ ನಾವು ಈಗ ಇದನ್ನು ಸಹ ಯುವಜನ ಮೇಳವನ್ನು ಆಯೋಜಿಸ್ತಾ ಇದ್ದೇವೆ. ನಮ್ಮ ಹಾಸನ ಯುವಜನತೆಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ನಿರೀಕ್ಷೆ ಮಾಡ್ತೀವಿ. ಹೆಚ್ಚಿನ ಉದ್ಯೋಗಗಳು ನಮಗೆ ದೊರಕಲಿ ನಮ್ಮ ಯುವಜನತೆಗೆ ಅಂತ ಹೇಳಿ. ಧನ್ಯವಾದ. ಯಾಕೆ ನಿಲ್ತೀವಿ, ಒಂದು ನೋಂದಣಿ ಮಾಡ್ಕೊಳ್ಬೇಕು. ನೇರವಾಗಿಯೂ ಸಹ ಅವರು 7ನೇ ತಾರೀಕು ಶನಿವಾರ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಇರ್ತದೆ. ಹಾಗಾಗಿ ತಾವು 9 ಗಂಟೆಗೆ ಬಂದು ಅಲ್ಲಿ ರಿಜಿಸ್ಟ್ರೇಷನ್ ಕೌಂಟರ್ಸ್ ಇರ್ತದೆ, ನೋಂದಣಿ ಕೌಂಟರ್ಗಳು ಇರ್ತದೆ. ಅದರ ಜೊತೆಯಲ್ಲಿ ಅವರು ರಿಜಿಸ್ಟ್ರೇಷನ್ ಮಾಡಿಕೊಂಡು ವಾಕ್-ಇನ್ ಇಂಟರ್ವ್ಯೂ ಅಂದರೆ ನೇರವಾಗಿಯೂ ಸಹ ಬರ್ಬೋದು. ಆನ್ಲೈನ್ ರಿಜಿಸ್ಟ್ರೇಷನ್ನು ಇದೆ, ಆಫ್ಲೈನಲ್ಲೂ ಅವರು ರಿಜಿಸ್ಟ್ರೇಷನ್ ಮಾಡ್ಬೋದು. ನೇರವಾಗಿಯೂ ಬಂದು ರಿಜಿಸ್ಟ್ರೇಷನ್ ಮಾಡ್ಬೋದು. ಈ ವಿಚಾರ ಅಲ್ಲ, ಬೇರೆ ಈ ಅಲ್ಪಗುರುದ್ವಾರ ನೆಹರು ನಗರ ಅಂತ ಊರು ಇದನ್ನೆಲ್ಲ ನಮ್ಮ ಪ್ರತಿಯೊಬ್ಬ ರೈತರಿಗೆ ಮತ್ತು ರೈತ ಸಂಘಗಳಿಗೆ, ರೈತ ಬಾಂಧವರಿಗೆ ಇದನ್ನೆಲ್ಲ ಹಂಚಲಾಗಿದೆ. ಈ ಬಾರಿ ಅಂತಹ ರೋಗ ಮರುಕಳಿಸಿದ ರೀತಿಯಲ್ಲಿ ನಾವು